ಸಿ ಕೋಡಿಂಗ್ ಪ್ರಾಕ್ಟೀಸ್ ಮಾಡುವಾಗ ಯು ಹ್ಯಾವ್ ಟು ಯೂಸ್ ಸಮ್ ರಿಯಲ್ ಲೈಫ್ ಎಕ್ಸಾಂಪಲ್. ನೀವು ರಿಯಲ್ ಲೈಫ್ ಎಕ್ಸಾಂಪಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಯು ವಿಲ್ ಎಂಜಾಯ್ ವರ್ಕಿಂಗ್ ಆನ್ ದೋಸ್ ಪ್ರಾಬ್ಲಮ್ಸ್ ಆಲ್ಸೋ, ರೈಟ್? ಸೊ ಇಲ್ಲಿ ಏನಿದೆ ಅಂದ್ರೆ ನಮ್ಮ ಇವ್ರದ್ದು ಯಾರ್ದು, ರೋಹಿತ್ ಶರ್ಮಾ ಅವ್ರದ್ದು ಇದಿದೆ ಸ್ಕೋರ್ ಕಾರ್ಡ್ ವರ್ಲ್ಡ್ ಕಪ್ ಅದು. ಸೊ ಸೇ ಯು ವಾಂಟ್ ಟು ಫೈಂಡ್ ವಾಟ್ ವಾಸ್ ಹಿಸ್ ಆವರೇಜ್ ಸ್ಕೋರ್, ವಾಟ್ ವಾಸ್ ಹಿಸ್ ಹೈಯೆಸ್ಟ್ ಸ್ಕೋರ್, ವಾಟ್ ವಾಸ್ ಹಿಸ್ ಲೋಯೆಸ್ಟ್ ಸ್ಕೋರ್, ರೈಟ್? ಸೊ ದಿಸ್ ಇಸ್ ದ ಡೇಟಾ. ಈ ಡೇಟಾನ this is the runs code. ಸೊ ಪೀಪಲ್ ಹೂ ಆರ್ ಆಲ್ರೆಡಿ ರೈಟಿಂಗ್ ಕೋಡ್ ಅಂಡ್ ಆಲ್, ಅವ್ರಿಗೆ ಇದು ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ಯಾರು ಹೊಸದಾಗಿ ಕೋಡಿಂಗ್ ಕಲಿತಿದ್ದಾರೆ, ಯಾರು ಲಾಜಿಕ್ ಹೆಂಗ್ ಬಿಲ್ಡ್ ಮಾಡಬೇಕು, ಅಲ್ಗೋರಿದಮ್ ಹೆಂಗ್ ಬಿಲ್ಡ್ ಮಾಡಬೇಕು ಅಂತ ಕಲಿತಿದಾರಲ್ಲ, ಫಾರ್ ದೆಮ್ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್, ಆಯ್ತಾ? ಸೊ ನಾವೇನ್ ಮಾಡ್ತೀವಿ, ತುಂಬಾ ಲ್ಯಾಬ್ ಪ್ರೋಗ್ರಾಮ್ ಅಂದ್ರೆ ಬರೀ ಇದು LCM GCD ಅಥವಾ ಬಬಲ್ ಶಾರ್ಟ್ ಆ ತರ ಲ್ಯಾಬ್ ಒಂದು 10 ಪ್ರೋಗ್ರಾಮ್ ಮಾಡಿ ವಿ ಥಿಂಕ್ ದಟ್ ಕೋಡಿಂಗ್ ಆಯ್ತು ಅಂತ. ಬಟ್ ನಿಮಗೆ ಕೋಡಿಂಗ್ ಜೊತೆ ಒಂದು ಇಂಟ್ರೆಸ್ಟ್ ಬರಬೇಕು ಅಂದ್ರೆ ಯು ಹ್ಯಾವ್ ಟು ಪಿಕ್ ಸಮ್ ರಿಯಲ್ ಲೈಫ್ ಎಕ್ಸಾಂಪಲ್ ಅಂಡ್ ದೆನ್ ಟ್ರೈ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್. ದೆನ್ ಯು ಡೆವಲಪ್ ದಟ್ ಪ್ಯಾಷನ್ ಅಂಡ್ ಎಮೋಷನಲ್ ಕನೆಕ್ಟ್ ವಿತ್ ದ ಪ್ರಾಬ್ಲಮ್, ರೈಟ್? ಸೊ ಇದರಲ್ಲಿ ಈಗ ಹೌ ಟು ಡೂ ಇದು ದೀಸ್ 3 ಕ್ವಶನ್ಸ್, ರೈಟ್? ಸೊ ಲೆಟ್ ಮಿ ಶೋ ಇಟ್. ಸೊ ಈಗ ದಿಸ್ ಇಸ್ ದ ಸ್ಕೋರ್ ಅಲ್ಲ, ನಾವು ಈ ಸ್ಕೋರ್ ಅಲ್ಲಿ ಲೆಟ್ ಸೇ ನಿಮ್ಗೆ ಯು ಹ್ಯಾವ್ ಟು ಫೈಂಡ್ ವಾಟ್ ವಾಸ್ ಹಿಸ್ ಹೈಯೆಸ್ಟ್ ಸ್ಕೋರ್. ಈಗ ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ ಹೇಳಿ? ನೀವು ನೋಡಿದ ತಕ್ಷಣನೇ ಇಮಿಡಿಯೇಟ್ ಆಗಿ ವಿಲ್ ಸೇ ದಟ್ ದ ಹೈಯೆಸ್ಟ್ ಸ್ಕೋರ್ ಇಸ್ 92, ಕರೆಕ್ಟಾ? ಹೌ ಇಸ್ ದಟ್ ಪಾಸಿಬಲ್? ದಟ್ ನೀವು ಇದನ್ನ ಜಸ್ಟ್ ನಂಬರ್ಸ್ ಹಿಂಗ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ ಬ್ರೇನ್ ಏನ್ ಮಾಡುತ್ತೆ, ನಿಮ್ CPU ವಿಲ್ ಟೆಲ್ ದ ರಿಸಲ್ಟ್ 92 ಇಸ್ ದ ಹೈಯೆಸ್ಟ್ ಅಂತ. ಬಿಕಾಸ್ ಅದನ್ನ ನೀವು ಒಂದು ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಅಬ್ಸರ್ವ್ ಮಾಡಕ್ ಟ್ರೈ ಮಾಡಿ, ಪ್ರಾಸೆಸಿಂಗ್ ಸ್ಲೋ ಡೌನ್ ಮಾಡಿ ನೋಡಿ ಏನಾಯ್ತು ನಿಮ್ ಬ್ರೇನ್ ಒಳಗಡೆ ಅಂತ. ಸೊ ವಾಟ್ ಇಟ್ ಡಿಡ್, ಇಟ್ ಟುಕ್ 52, ಫಸ್ಟ್ ಇಟ್ ಕಂಪೇರ್ಡ್ ಹಿಯರ್. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? 52 ಇದೆ. ದೆನ್ ಇಟ್ ಕಂಪೇರ್ಡ್ 52 ವಿತ್ ದಿಸ್ 92. ಎರಡೂದ್ರಲ್ಲಿ ಯಾವ್ದು ಜಾಸ್ತಿ ಇದೆ? 92 ಇದೆ, ಆಯ್ತಾ? ದೆನ್ ಇಟ್ ಕೆಪ್ಟ್ ಆನ್ ಕಂಪೇರಿಂಗ್, ಈ ತರ ಅದು ಕಂಪೇರ್ ಮಾಡ್ತಾ 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 ಇಲ್ಲಿವರೆಗೆ ಬಂತು. ದೆನ್ ಫೈನಲಿ ಇಟ್ ರಿಯಲೈಸ್ ದಟ್ ಓಕೆ 92 ಇಸ್ ದ ಹೈಯೆಸ್ಟ್ ಸ್ಕೋರ್ ಅಂತ. Similarly, for minimum score also, it initially it just scanned like this. Then it knows that okay, ಇವೆಲ್ಲಾನು ದೊಡ್ಡದು ಕಾಣ್ತಿದೆ, ಇವೆರಡು ಚಿಕ್ಕದಿದೆ, ಇದರಲ್ಲಿ ಇದು ಚಿಕ್ಕದಿದೆ, ಸೊ ಇಟ್ ವಿಲ್ ಇಮಿಡಿಯೇಟ್ಲಿ ಡೂ. ಬಟ್ ನಿಮ್ ಬ್ರೇನ್ ಅದನ್ನ ಇಷ್ಟು ಫಾಸ್ಟ್ ಆಗಿ ಮಾಡುತ್ತೆ ಅಂದ್ರೆ ಯು ಕಾಂಟ್ ಇವನ್ ಸಿ ಓಕೆ ವಾಟ್ ಇಟ್ ಇಂಟರ್ನಲಿ ಡಿಡ್ ಅಂತ. ಸೊ ಇಂಟರ್ನಲಿ ಈ ತರ ಆಯ್ತು. ಬಟ್ ಅದೇ ಇಲ್ಲಿ ಇಷ್ಟೇ ವ್ಯಾಲ್ಯೂಸ್ ಇಲ್ದೇನೆ, ಆಯ್ತಾ, ಇಷ್ಟೇ ವ್ಯಾಲ್ಯೂಸ್ ಇಲ್ದೇನೆ ಇನ್ ಕೇಸ್ ಇಲ್ಲಿ ಏನಾದ್ರು ಈ ಫುಲ್ ಸ್ಲೈಡ್ ತುಂಬಾ ವ್ಯಾಲ್ಯೂಸ್ ಇದ್ದಿದ್ರೆ what would have happened? So say ಈ ತರ ಸುಮಾರು ವ್ಯಾಲ್ಯೂಸ್ ಇದ್ಬಿಟ್ಟಿದ್ರೆ ನಿಮ್ ಬ್ರೈನ್ ಕಷ್ಟ ಆಗಿರೋದು ಹುಡ್ಕಕ್ಕೆ. ಹಿಂಗ್ ಫುಲ್ ವ್ಯಾಲ್ಯೂಸ್ ಇದ್ದಾಗ ಇಟ್ ವುಡ್ ಹ್ಯಾವ್ ಸ್ಟ್ರಗಲ್ ಟು ಫೈಂಡ್. ಓಕೆ, ದೆನ್ ನಿಮ್ ಬ್ರೈನ್ ಅವಾಗ ಸ್ಲೋ ಡೌನ್ ಆಗುತ್ತೆ. ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಸ್ಲೋ ಡೌನ್ ಅಂಡ್ ಥಿಂಕ್ ಅಲ್ಲ, ಅವಾಗ ವಾಲ್ಯೂಮ್ ಜಾಸ್ತಿ ಮಾಡ್ಬಿಡಿ. ಅವರು ವಾಲ್ಯೂಮ್ ಜಾಸ್ತಿ ಮಾಡಿ ದೆನ್ ಯು ಅಬ್ಸರ್ವ್ ನಿಮ್ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ದ ವೇ ಯುವರ್ ಬ್ರೈನ್ ಫಂಕ್ಷನ್, ರೈಟ್, that you have to observe that minute little baby steps it takes to do that calculation, and that is what your programming is. ಅದೇ ನಿಮ್ ಕೋಡ್. ಸೊ ದ ಮೊಮೆಂಟ್ ಈ ತರ ದೊಡ್ಡದು, ಈ ತರ ಡೇಟಾ ವಾಲ್ಯೂಮ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಇದ್ರ ವ್ಯಾಲ್ಯೂಸ್ ನಾನು ಹಂಗೆ ಇಡ್ತಾ ಇದ್ದೀನಿ, ಚೇಂಜ್ ಮಾಡ್ತಾ ಇಲ್ಲ. ಬಟ್ ಇಫ್ ದ್ಯಾಟ್ ಹ್ಯಾಪನ್ಸ್ ದೆನ್ ಯು ವಿಲ್ ಸಿ ದಟ್ ಓಕೆ ಇಟ್ ಇಸ್ ಟೇಕಿಂಗ್ ಅಂಡ್ ಗೋಯಿಂಗ್ ಇನ್ ಸೀಕ್ವೆನ್ಸ್ ಅಂಡ್ ಟ್ರೈಂಗ್ ಟು ಸಿ ಓಕೆ ಇದು ಹೈಯೆಸ್ಟ್ ಇದೆ, ಇದು ಹೈಯೆಸ್ಟ್ ಇದೆ ಅಂತ. ಸೊ ನಿಮ್ಗೆ ಅಲ್ಗೋರಿದಮ್ ಗೊತ್ತಾಗುತ್ತೆ. ಸೊ ಪೀಪಲ್ ಹೂ ಆರ್ ಸ್ಟ್ರಗ್ಲಿಂಗ್ ವಿತ್ ಕಮಿಂಗ್ ಅಪ್ ವಿತ್ ಅಲ್ಗೋರಿದಮ್ ಏನ್ ಮಾಡಿ, ಆ ಡೇಟಾ ಇರುತ್ತಲ್ಲ ಅದು ವಾಲ್ಯೂಮ್ ಅನ್ನ ಜಾಸ್ತಿ ಮಾಡಿ ದೆನ್ ಟ್ರೈ ಟು ಅಬ್ಸರ್ವ್ ನಿಮ್ ಬ್ರೈನ್ ಯಾವ ತರ ಅದನ್ನ ಸಾಲ್ವ್ ಮಾಡತ್ತಂತ. ನೀವು ಬ್ರೈನ್ ಯಾವ ತರ ಸಾಲ್ವ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾದ್ರೆ ದೆನ್ ಯು ಕ್ಯಾನ್ ರೈಟ್ ದ ಕೋಡ್. ಆಮೇಲೆ ಕೋಡ್ ಬರಿಬೇಕಾದ್ರೂ ಏನ್ ಮಾಡಿ, ಫಸ್ಟ್ ಇಲ್ಲೊಂದು ಲೆಟ್ ಮಿ ಇನ್ಸರ್ಟ್ ನ್ಯೂ ಸ್ಲೈಡ್. ಕೋಡ್ ಬರಿಬೇಕಾದ್ರೆ ಯು ಫಸ್ಟ್ ರೈಟ್ ಇಟ್ ಇನ್ ಇಂಗ್ಲಿಷ್, ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಈಗ ಹೈಯೆಸ್ಟ್ ಸ್ಕೋರ್ ಅಥವಾ ಲೋಯೆಸ್ಟ್ ಸ್ಕೋರ್ಗೆ ವಾಟ್ ಯು ಡೂ, ಯು ಸೇ ಅಸ್ಯೂಮ್ ಫಸ್ಟ್ ಎಲಿಮೆಂಟ್ ಅಥವಾ ಫಸ್ಟ್ ನಂಬರ್, ಫಸ್ಟ್ ಎಲಿಮೆಂಟ್ ಏನಿದೆ ಮ್ಯಾಕ್ಸ್ ವ್ಯಾಲ್ಯೂ, ಮ್ಯಾಕ್ಸ್ ಸ್ಕೋರ್ ಇದೆ ಅಂತ, ಮ್ಯಾಕ್ಸಿಮಮ್ ಸ್ಕೋರ್ ಇದೆ ಅಂತ. ಸೊ ವಿಚ್ ಮೀನ್ಸ್ ಯು ಹ್ಯಾವ್ ಒನ್ ವೇರಿಯಬಲ್ ವೇರ್ ಯು ಕೀಪ್ ದಟ್, ರೈಟ್? ದೆನ್ ಯು ಕಂಪೇರ್ ವಿತ್ ನೆಕ್ಸ್ಟ್. ನೀವೇನ್ ಮಾಡಬೇಕು, ಕಂಪೇರ್ ವಿತ್ ನೆಕ್ಸ್ಟ್.
ಕಂಪೇರ್ ವಿತ್ ನೆಕ್ಸ್ಟ್ ಮಾಡಿದಾಗ ನೆಕ್ಸ್ಟ್ ವ್ಯಾಲ್ಯೂ ಇನ್ ಕೇಸ್ ಕರೆಂಟ್ ಮ್ಯಾಕ್ಸ್ ಗಿಂತ ಜಾಸ್ತಿ ಆದ್ರೆ ದೆನ್ ಆ ನೆಕ್ಸ್ಟ್ ಎಲಿಮೆಂಟ್ ಅನ್ನ ವ್ಯಾಲ್ಯೂ ಅನ್ನ ಮ್ಯಾಕ್ಸ್ ಕಾಪಿ ಮಾಡಿ. ಸೊ ಕಂಪೇರ್ ವಿತ್ ನೆಕ್ಸ್ಟ್ ಅಂಡ್ ಇಫ್ ನೆಕ್ಸ್ಟ್ ವ್ಯಾಲ್ಯೂ ಕರೆಂಟ್ ಮ್ಯಾಕ್ಸ್ ಇದೆಯಲ್ಲ ಅದ್ರಗಿಂತ ಜಾಸ್ತಿ ಆಗ್ಬಿಟ್ಟಿದ್ರೆ ಅವಾಗ ನೀವೇನ್ ಮಾಡಿ ಮ್ಯಾಕ್ಸ್ ಅನ್ನ ಏನ್ ಮಾಡಿ ನೆಕ್ಸ್ಟ್ ಅಲ್ಲಿರೋ ವ್ಯಾಲ್ಯೂ ಅನ್ನ ಮ್ಯಾಕ್ಸ್ ಕಾಪಿ ಮಾಡಿ. ಈ ತರ ಗೋ ಟಿಲ್ ದ ಎಂಡ್, go till end. So whatever your brain did, you are able to write it down like this. ಈ ತರ ನೀವು ಇದನ್ನ ಇಂಗ್ಲಿಷ್ ಅಲ್ಲಿ ಬರೆದ್ಮೇಲೆ ದೆನ್ ಯು ರೈಟ್ ಅ ಸೂಡೋ ಕೋಡ್. ಸೂಡೋ ಕೋಡ್ ಏನು, ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿ ಫಾರ್ ಲೂಪ್, ಐಟ್ರೇಟ್ ಥ್ರೂ ದ ಎಲಿಮೆಂಟ್ಸ್ ಯೂಸಿಂಗ್ ಫಾರ್ ಲೂಪ್ ಅಂಡ್ ಪುಟ್ ದಿಸ್ ಕಂಡೀಷನ್ ಅಂಡ್ ಡೂ ಇಟ್ ಅಂಡ್ ದೆನ್ ಯು ರೈಟ್ ದ ಕೋಡ್. ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ಲೋಲಿ ನಿಮ್ಗೆ ಯು ಗೆಟ್ ದಟ್ ಐಡಿಯಾ ಆಫ್ ಹೌ ಟು ಕಮ್ ಅಪ್ ವಿತ್ ಅಲ್ಗೋರಿದಮ್ ಅಂಡ್ ಸಾಲ್ವ್ ಇಟ್. ಇದು ಕ್ಲಿಯರ್ ಆಯ್ತಾ? ಎನಿಬಡಿ ಹ್ಯಾಸ್ ಅ ಡೌಟ್ ಆನ್ ದಿಸ್? ಪೀಪಲ್ ಹೂ ಆರ್ ಸ್ಟ್ರಗ್ಲಿಂಗ್ ಟು ರೈಟ್ ಕೋಡ್, ದಿಸ್ ಇಸ್ ಮೇನ್ಲಿ ಫಾರ್ ಪೀಪಲ್ ಯಾರಿಗೆ ಆ ತರ ಅಲ್ಗೋರಿದಮ್ ಬರೆಯಕ್ ಬರ್ತಾ ಇಲ್ಲ ಅಥವಾ ತಾವೇ ಕೋಡ್ ಬರೆಯಕ್ ಬರ್ತಾ ಇಲ್ಲ ಅಲ್ಲ, ದಿಸ್ ಇಸ್ ಫಾರ್ ದಟ್. ಅಂಡ್ ದೇರ್ ಇಸ್ ಅ ವೆರಿ ಡೀಟೇಲ್ಡ್ ವಿಡಿಯೋ ವಿತ್ ಮೆನಿ ಎಕ್ಸಾಂಪಲ್ಸ್, ಆಯ್ತಾ? ಮೆನಿ ಎಕ್ಸಾಂಪಲ್ಸ್ ಈ ತರ ಕಲರ್ದು ಅದು ಇದೆಲ್ಲ ಇದೆ. ಸೊ ಯು ಕ್ಯಾನ್ ವಾಚ್ ದಟ್. ಬಟ್ ದಿಸ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ಇಟ್. ಲಾಜಿಕ್ ಬಿಲ್ಡಿಂಗ್ ಯಾವ ತರ ಡೆವಲಪ್ ಮಾಡಬೇಕು ಅನ್ನೋದಂದ್ರೆ ದಿಸ್ ಇಸ್ ದ ಟೆಕ್ನಿಕ್. Any doubts on this? Okay. So the next thing I wanted to show is basically debugging. ಆಯ್ತಾ? ಸುಮಾರು ಜನ ಡಿಬಗ್ಗಿಂಗ್ ಇನ್ನೂ ನೋಡಿಲ್ಲ ಅನ್ಕೋತೀನಿ ನಾನು. Let me show the debugging and we will see. And I think let's do a quick time check also. I think it's already 8. So 1 second. Okay. So I had written one program I wanted to show. ಇದು ಸಿ ಅಲ್ಲಿ ಇದೆ, ಆಯ್ತಾ? ಏನಂತಂದ್ರೆ ಗೆಟ್ ಮ್ಯಾಕ್ಸ್ ಅಂತ ಇದೆ. ನೀವು ಇಲ್ಲೇನ್ ಬರ್ದಲ್ಲ, ಇದೆ ಕೋಡ್, ಸೇಮ್ ನಂಬರ್. ಏನಿದೆ ಕೋಡ್ ಅಂದ್ರೆ ಮೇನ್ ಅಂತ ಒಂದು ಫಂಕ್ಷನ್ ಇದೆ, ಅಲ್ಲಿ ಒಂದು ಇಂಟೀಜರ್ ಅರೇ ಡಿಕ್ಲೇರ್ ಮಾಡಿದೀವಿ, ಆಯ್ತಾ? ಈ ಇಂಟೀಜರ್ ಅರೇನ ಇನಿಷಿಯಲೈಸ್ ಮಾಡಿದೀವಿ ಈ ತರ. ಅದಾದ್ಮೇಲೆ ಗೆಟ್ ಮ್ಯಾಕ್ಸ್ ಅಂತ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದೀವಿ, ಅಲ್ಲಿ ಅರೇ ಪಾಸ್ ಮಾಡ್ತಾ ಇದೀವಿ. ಅಂಡ್ ಹಿಯರ್ ವಿ ಹ್ಯಾವ್ ಅನದರ್ ವೇರಿಯಬಲ್ ಟು ಗೆಟ್ ದ ರಿಟರ್ನ್ ವ್ಯಾಲ್ಯೂ ಫ್ರಮ್ ದಟ್ ಫಂಕ್ಷನ್. ಓಕೆ. So now we are checking what is the highest value in that array, ಆಯ್ತಾ? So let's see. ಇದನ್ನ ಏನ್ ಮಾಡೋಣ, ಡಿಬಗ್ ಮಾಡೋಣ. ಈಗ ಯಾರ್ಯಾರು ಪೈಥಾನ್ ಇನ್ಸ್ಟಾಲ್ ಮಾಡಿದ್ರು, ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ನೋ ಹೌ ಟು ಡಿಬಗ್ಗಿಂಗ್. ಸೊ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿ, ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಇದೆ, ಡೋಂಟ್ ವರಿ. ಐ ಆಮ್ ನಾಟ್ ಟ್ರೈಂಗ್ ಟು ರಶ್ ಥ್ರೂ, ಐ ಆಮ್ ಜಸ್ಟ್ ಶೋಯಿಂಗ್ ದ ಟ್ರೇಲರ್ ಆಫ್ ದ ಡಿಬಗ್ಗಿಂಗ್. ಸೊ ವಿಡಿಯೋದಲ್ಲಿ ವಿಲ್ ಲರ್ನ್ ಇಟ್ ಇನ್ ಡೆಪ್ತ್. ಸೊ ಡಿಬಗ್ಗಿಂಗ್ ಶುರು ಆಯ್ತು. ನಾವು ಫಸ್ಟ್ ಏನಾಗುತ್ತೆ, ಯು ಗೆಟ್ ದ ಬ್ರೇಕ್ ಪಾಯಿಂಟ್ ಹಿಯರ್ ವಿಚ್ ಇಸ್ ಲೈನ್ ನಂಬರ್ 52. ಈಗ ಇಲ್ಲಿ ಇನ್ನೂ ಅರೇ ರೆಡಿ ಇಲ್ಲ. ಈಗ ನಾನು ಇಲ್ಲಿ ವಾಚ್ ಅಲ್ಲಿ ಹೋಗ್ಬಿಟ್ಟು ಇಫ್ ಐ ಸೇ ನಂಬರ್ಸ್ ಆಫ್ ದಿಸ್ ಅಂತ ಏನ್ ಬರುತ್ತೆ ಹೇಳಿ ಇಲ್ಲಿ? ಇಟ್ ವಿಲ್ ಸೇ ಅನೇಬಲ್ ಟು ಕ್ರಿಯೇಟ್ ಅಂತ. ಅಥವಾ ನಾನು ನಂಬರ್ಸ್ ಆಫ್ ಐ ಅಂತ ಹಾಕಿದ್ರು, ನಂಬರ್ಸ್ ಆಫ್ 0 ಅಂದ್ರೆ ದೆನ್ ಆಲ್ಸೋ ಓಕೆ. ಸೊ ಇಲ್ಲಿ ಆಲ್ರೆಡಿ ಇದು ಇನಿಷಿಯಲೈಸ್ ಆಗಿದೆ ಇದರಲ್ಲಿ, ಬಿಕಾಸ್ ವಿ ಹ್ಯಾವ್ 1 second. ಓಕೆ, ಗಾರ್ಬೇಜ್ ವ್ಯಾಲ್ಯೂ ಇದೆ. ಸೊ ದೇರ್ ಇಸ್ ಅ ಗಾರ್ಬೇಜ್ ವ್ಯಾಲ್ಯೂ. ಇಫ್ ಐ ಡೂ ನಂಬರ್ಸ್ ಆಫ್ 0 ಅಂದ್ರೆ ಇಟ್ ಇಸ್ ಶೋಯಿಂಗ್ 8. ಸೊ ದಿಸ್ ಇಸ್ ದ ಥಿಂಗ್ ವಿತ್ ಸಿ. ಇಲ್ಲಿ ಏನಾಗುತ್ತೆ ಸಿ ಅಲ್ಲಿ ಅಂದ್ರೆ ಇಟ್ ವಿಲ್ ಪಾಯಿಂಟ್ ಟು ಸಮ್ ರ್ಯಾಂಡಮ್ ಮೆಮೊರಿ ಅಡ್ರೆಸ್ ಅಂಡ್ ಇಟ್ ವಿಲ್ ಶೋ ಸಮಥಿಂಗ್. ಬಟ್ ಇದನ್ನೇ ಈಗ ಈ ಲೈನ್ ರನ್ ಮಾಡಿ ನೋಡಿ, ಆಟೋಮೆಟಿಕ್ಲಿ ಏನಾಯ್ತು, 0 ಮತ್ತು 1 ಇದ್ದದ್ದು 5 and 10 ಆಯ್ತು. ಯಾಕೆ? ಬಿಕಾಸ್ ನೌ ದಟ್ values got initialized. So here the values got initialized. Okay. ಈಗ ನೀವು ಈ ಅರೇನ ಯು ಆರ್ ಪಾಸಿಂಗ್ ಎಸ್ ಅ ಪ್ಯಾರಾಮೀಟರ್ ಟು ದ ಫಂಕ್ಷನ್, ಆಯ್ತಾ? ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಮಾಡ್ಬೇಕಾದ್ರೆ ಈ ತರ ಓಪನ್ ಅಂಡ್ ಕ್ಲೋಸ್ ಬ್ರಕೆಟ್ ಮಾಡೋದಲ್ಲ, ಸ್ಕ್ವೇರ್ ಬ್ರೇಸಸ್ ಮಾಡೋದಲ್ಲ, ಆಟೋಮೆಟಿಕ್ಲಿ ಇಟ್ ವಿಲ್ ಸಿ ಎಷ್ಟು ನಂಬರ್ ಇದೆ ಇಲ್ಲಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಹಾರ್ಡ್ ಕೋಡಿಂಗ್ ಅಂತಾರೆ ಇದಕ್ಕೆ. ಹಾರ್ಡ್ ಕೋಡಿಂಗ್ ಅಂದ್ರೆ ನೀವು ಅದನ್ನ ರನ್ ಟೈಮ್ ಅಲ್ಲಿ ಯೂಸರ್ ಕಡೆ ತಗೊಳ್ತಾ ಇಲ್ಲ, ಯು ಆರ್ ಹಾರ್ಡ್ ಕೋಡಿಂಗ್ ದ ವ್ಯಾಲ್ಯೂಸ್. ದೆನ್ ಯು ಆರ್ ಪಾಸಿಂಗ್ ದಟ್ ಟು ಅ ಫಂಕ್ಷನ್ ಕಾಲ್ಡ್ ಗೆಟ್ ಮ್ಯಾಕ್ಸ್. ಓಕೆ. ಈಗ ಇದ್ರ ಒಳಗಡೆ ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಯೂಸ್ ಸ್ಟೆಪ್ ಇಂಟು ವಿಚ್ ಇಸ್ F11. ಇಲ್ಲಿದೆ ಅಲ್ಲ ಬ್ಲೂ ಕಲರ್ ಆರೋ, ಈ ತರ. ಈಗ ಇಲ್ಲಿ ನೋಡಿ ಏನಾಯ್ತು ಕಾಲ್ ಸ್ಟ್ಯಾಕ್ ಅಲ್ಲಿ,
ಸೊ ಮೇನ್ ಇರೋದು ಗೆಟ್ ಮ್ಯಾಕ್ಸ್ ಅನ್ನ ಕಾಲ್ ಮಾಡ್ತು ಸ್ಟ್ಯಾಕ್ ಅಲ್ಲಿ. ಇಲ್ಲಿ ಬಂದಾಗ ಈಗ ಅದ್ರ ನಂಬರ್ಸ್ ಇದೆ, ಅದೇ ಅರೇ ಇದೆ. ಸೊ ಒನ್ ಆಫ್ ದ ಥಿಂಗ್, ಸಾಫ್ಟ್ವೇರ್ ಬಗ್ಸ್ ಆಗಲಿ ಕ್ರಾಶಸ್ ಆಗಲಿ ಎಲ್ಲ ಬರೋದು ಎಲ್ಲಿ ಅಂದ್ರೆ ಬಿಕಾಸ್ ಪೀಪಲ್ ಡೋಂಟ್ ಡೂ ದ ಇನ್ಪುಟ್ ವ್ಯಾಲಿಡೇಷನ್ ಅಥವಾ ಟೆಸ್ಟಿಂಗ್ ಮಾಡಿರಲ್ಲ. ಸಾಫ್ಟ್ವೇರ್ಗಳು ಕ್ರಾಶ್ ಆಗೋದು ಇದೇ ರೀಸನ್ಗೆ. ವಾಟ್ ಇಫ್ ದಿಸ್ ನಂಬರ್ಸ್ ಅರೇ ವಾಸ್ ಎಂಟಿ, ಅಥವಾ ವಾಟ್ ಇಫ್ ದಿಸ್ ವಾಸ್ ನಲ್, ಆಯ್ತಾ? ಆ ಚೆಕ್ ಅನ್ನ ನಾವು ಮಾಡಬೇಕು. ಅಂಡ್ ಪ್ರಾಡಕ್ಟ್ ಕಂಪನಿ ಇಂಟರ್ವ್ಯೂಸ್ ಅಲ್ಲಿ ನೀವು ಕೋಡ್ ಬರೆದಾಗ ದೇ ಎಕ್ಸ್ಪೆಕ್ಟ್ ದಟ್ ಯು ಡೂ ಇಟ್. ಇದು ಮಾಡಿಲ್ಲ ಅಂದ್ರೆ ದೆನ್ ದೇ ನೋ ದಟ್ ಯು ಹ್ಯಾವ್ ನಾಟ್ ಟೆಸ್ಟೆಡ್ ದ ಕೋಡ್ ಅಂತ. ಸೊ ನೀವು ಟೆಸ್ಟ್ ಮಾಡಿದಾಗ ಆ ಕೋಡ್ ನಿಮ್ದು ಫೇಲ್ ಆಗುತ್ತೆ. ಸೊ ಪ್ಲೀಸ್ ರಿಮೆಂಬರ್, ಇನ್ ಪ್ರಾಡಕ್ಟ್ ಕಂಪನಿ ಇಂಟರ್ವ್ಯೂಸ್ ಯು ಹ್ಯಾವ್ ಟು ಡೂ ಆಲ್ ದೀಸ್ ಬೌಂಡ್ರಿ ಕಂಡೀಷನ್ ಚೆಕಿಂಗ್ ವೆನ್ ಯು ರೈಟ್ ದ ಕೋಡ್ ಇನ್ ದ ಇಂಟರ್ವ್ಯೂ, ಆಯ್ತಾ? ನಾನು ಮೊದಲು ಕೋಡ್ ಬರೆದ್ಬಿಟ್ಟು ಆಮೇಲೆ ಅದ್ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ಬರೆಯುವಾಗಲೇ ಆ ತರ ಚೆಕ್ ಮಾಡಿ ಬರಿಬೇಕು, ಆಯ್ತಾ? ಸೊ ಯು ಚೆಕ್ ಫಾರ್ ನಲ್. ಈಗ ನಂಬರ್ಸ್ ಅನ್ನೋದು ಇಲ್ಲಿ ಹೋಗ್ಬಿಟ್ಟು ಇಫ್ ಯು ಡೂ ಲೈಕ್ ದಿಸ್, ಇಲ್ಲಿ ಅಡ್ರೆಸ್ ಕಾಣ್ತಾ ಇದೆ ಅಲ್ಲ ನಿಮ್ಗೆ, ಇದು ಅಡ್ರೆಸ್ ಏನು? ಇದು ರ್ಯಾಮ್ ಅಲ್ಲಿ ಈ ಅರೇ ಎಲ್ಲಿ ಡಿಕ್ಲೇರ್ ಆಗಿದೆಯಲ್ಲ, ಇಟ್ ಈಸ್ ಅಟ್ ದಟ್ ಅಡ್ರೆಸ್. ಆ ಅಡ್ರೆಸ್ ಅಲ್ಲಿ ಇದಿದೆ, ಆಯ್ತಾ? ಅರೇ ಇದೆ. ನೆಕ್ಸ್ಟ್ ನಲ್ ಚೆಕ್ ಇದು ಆಯ್ತಾ. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಲೈನ್. ಸೊ ಇದು ಕಂಡೀಷನ್ ಏನಿದೆ? ನಲ್ ಇಲ್ಲ. ನಲ್ ಇಲ್ಲ ಅಂದ್ರೆ ಇದೇನಾಯ್ತು? ಫಾಲ್ಸ್ ಆಯ್ತು. ಫಾಲ್ಸ್ ಆಗಿದ್ದಕ್ಕೆ ಇಲ್ಲಿ ಬಂತು. ನಮ್ಗೆ ಈಗ ಎಷ್ಟು ಎಲಿಮೆಂಟ್ ಇದೆ ಅಂತ ಕಂಡು ಹಿಡಿಯಕ್ಕೆ ವಿ ಆರ್ ಯೂಸಿಂಗ್ ಅನದರ್ ಫಂಕ್ಷನ್ ಕಾಲ್ ಸೈಜ್ ಆಫ್. ಸೈಜ್ ಆಫ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಎಂಟೈರ್ ಅರೇದು ಸೈಜ್ ಎಷ್ಟಿದೆನೋ ಅದನ್ನ ಕೊಡುತ್ತೆ ಫಸ್ಟ್ ಈ ಫಂಕ್ಷನ್. ಅದಾದ್ಮೇಲೆ ಒಂದು ಎಲಿಮೆಂಟ್ ಸೈಜ್ ಎಷ್ಟಿದೆನೋ ಅದನ್ನ ಕೊಡುತ್ತೆ. ಯಾವುದು? ಈ ಕಾಲ್ ಇಲ್ಲಿ ಮಾಡಿರೋದು. ಅದಕ್ಕೆ ಇಲ್ಲಿ ನಂಬರ್ಸ್ ಆಫ್ 0 ಅಂತ ಪಾಸ್ ಮಾಡಿದೀವಿ. ಬಂದಿರೋ ವ್ಯಾಲ್ಯೂ ಅನ್ನ ಇಟ್ ವಿಲ್ ಟೆಲ್ ಎಷ್ಟು ಎಲಿಮೆಂಟ್ಸ್ ಇದೆ ಇದರಲ್ಲಿ ಅಂತ. ಅಂದ್ರೆ ಟೋಟಲ್ ಅರೇ ಸೈಜ್ ಎಷ್ಟಿದೆ, ಆ ಟೋಟಲ್ ಅರೇ ಸೈಜ್ಗೆ ದೆನ್ ಯು ಡಿವೈಡ್ ಇಟ್ ಬೈ ನಂಬರ್ ಆಫ್ ಸೈಜ್ ಆಫ್ ಒನ್ ಎಲಿಮೆಂಟ್. ಅದು ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಯು ವಿಲ್ ಆಟೋಮೆಟಿಕ್ಲಿ ಕಮ್ ಟು ನೋ ವಾಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಟ್ ಅರೇ. ಕರೆಕ್ಟಾ? ಸೊ ಏನಾಗ್ತಿದೆ ಇಲ್ಲಿ ಅಂದ್ರೆ, ಲೆಟ್ಸ್ ರನ್ ನೆಕ್ಸ್ಟ್ ಲೈನ್. ಸೊ ಎಷ್ಟು ಬಂತು ನೋಡಿ ಇಲ್ಲಿ. ಸೈಜ್ ಈಗ ಇಲ್ಲಿ 2 ಬರ್ತಾ ಇದೆ. ಓಕೆ, ಸೊ ನಂಬರ್ಸ್ ಆಫ್ 0 ಅಂಡ್ ಸೈಜ್ ಆಫ್ ನಂಬರ್ಸ್ ಇದು 4 ಇದೆ. ಅಂಡ್ ದೆನ್ ಯು ಸೇ ಸೈಜ್ ಆಫ್ ನಂಬರ್ಸ್. ಓಕೆ ಓಕೆ ಓಕೆ. ಸೊ ಇನ್ ಕೇಸ್ ಆಫ್ ದಿಸ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದು ಬರೀ ಟೋಟಲ್ ಸೈಜು 4, ಇದು 8, ಈ ತರ ಎರಡೇ ಬರ್ತಾ ಇದೆ. ಸೊ ವಿ ವಿಲ್ ಹ್ಯಾವ್ ಟು ಸಿ ಇದು ಯಾಕೆ ಈ ತರ ಮಾಡ್ತಾ ಇದೆ ಅಂತ. ದಿಸ್ ಇಸ್ ಸಮಥಿಂಗ್ ವಿಲ್ ಹ್ಯಾವ್ ಟು ಡಿಬಗ್ ಅಂಡ್ ಸಿ. ಆಕ್ಚುಲಿ ಈ ತರ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದಾಗ ಇಟ್ ವಿಲ್ ಕರೆಕ್ಟ್ ಎಕ್ಸಾಕ್ಟ್ಲಿ ಐಡೆಂಟಿಫೈ ಹೌ ಮೆನಿ ನಂಬರ್ಸ್ ಆರ್ ದೇರ್. ಬಟ್ ಇಲ್ಲೇನಾಗಿದೆ, ಈಗ ಇಲ್ಲಿ ನೋಡಿ, ಈಗ 5, 10, 13 ಅಂತ ಇಷ್ಟೊಂದು ನಂಬರ್ಸ್ ಇದೆ. ನಾವ್ ಇದನ್ನ ಇಲ್ಲಿ ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ಕಾಲ್ ಸ್ಟ್ಯಾಕ್ ಅಲ್ಲಿ. ಈಗ ನಂಬರ್ಸ್ ಆಫ್ 0 ಅಂದಾಗ ಎಷ್ಟಿರುತ್ತೆ ನೋಡೋಣ. 5, 10 ಆಯ್ತಾ. ನಂಬರ್ಸ್ ಆಫ್ 2 ಎಷ್ಟಿದೆ ಅಂತ ನೋಡೋಣ. ನಂಬರ್ಸ್ ಆಫ್ 2 ಇಸ್ 34. ಓಕೆನಾ? ಸೊ ಮೆಮೊರಿಯಲ್ಲಿ ಮಾತ್ರ ಅದಿದೆ, ಬಟ್ ಅಂದ್ರೂ ಇಲ್ಲಿ ಕೌಂಟ್ ರಾಂಗ್ ಆಗಿ ತೋರಿಸ್ತಾ ಇದೆ. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಓಕೆ, ಮ್ಯಾಕ್ಸ್ ನಂಬರ್ ಇಷ್ಟ ಆಯ್ತು. ಸೊ ಸೈಜ್ ವ್ಯಾಲ್ಯೂ ಈಗ ಇಷ್ಟಿದೆ ನೋಡೋಣ. ಈಗ ನಾವು ಸೈಜ್ ವ್ಯಾಲ್ಯೂ ಏನಾದ್ರು ಚೇಂಜ್ ಮಾಡಕ್ ಇಲ್ಲಿ ಇದು ಅಲೋ ಮಾಡಿದ್ರೆ ವಿಲ್ ಚೇಂಜ್ ಇಟ್ ಅಂಡ್ ಡಿಬಗ್ ಇಟ್. ಓಕೆ, ಸೊ ಇನ್ ಸಿ ಅಲ್ಲಿ ವಿ ಆರ್ ನಾಟ್ ಏಬಲ್ ಟು ಚೇಂಜ್ ದ ವ್ಯಾಲ್ಯೂ, ಬಟ್ ಇನ್ ಸಿ ಶಾರ್ಪ್ ಅಂಡ್ ಆಲ್ ನೀವು ಡಿಬಗರ್ ಅಲ್ಲಿ ಯು ಕ್ಯಾನ್ ಗೋ ಅಂಡ್ ಟ್ವೀಕ್ ದ ವ್ಯಾಲ್ಯೂ, ಯು ಕ್ಯಾನ್ ಸೆಟ್ ಅಂಡ್ ಚೇಂಜ್ ದ ವ್ಯಾಲ್ಯೂ. ಸೊ ಈಗ ಇಲ್ಲಿ ಏನಾಗುತ್ತೆ, ಇದು ಬರೀ ಎರಡೇ ಬಂದಿರೋದ್ರಿಂದ ಲೂಪ್ ಇದೆಯಲ್ಲ, ದಿಸ್ ಲೂಪ್ ವಿಲ್ ರನ್ ಓನ್ಲಿ 2 ಟೈಮ್ಸ್. ಅದಕ್ಕೆ ಇದು ಏನ್ ಮಾಡ್ತಿದೆ, ಬರೀ ರಾಂಗ್ ಆನ್ಸರ್ ಬರ್ತಾ ಇದೆ, ಆಯ್ತಾ? ಸೊ ಇಟ್ ಈಸ್ ಫೈಂಡಿಂಗ್ ದಟ್ ಬಿಟ್ವೀನ್ 5 and 10 ಬರೀ 10 ಇಸ್ ದ ಮ್ಯಾಕ್ಸ್. ಯಾಕಂದ್ರೆ ದಿಸ್ ಫಂಕ್ಷನ್ ಇದೆಯಲ್ಲ, ಯಾವುದು ಇಲ್ಲಿ ನಾವು ಕಾಲ್ ಮಾಡ್ತಿರೋದು ಸೈಜ್ ಆಫ್ ನಂಬರ್ಸ್, ಇದು ಇಟ್ ಈಸ್ ನಾಟ್ ಗಿವಿಂಗ್ ದ ಫುಲ್ ಸೈಜ್. ಸೊ ವಿ ವಿಲ್ ಡಿಸ್ಕಸ್ ದಿಸ್ ಇನ್ ದ ನೆಕ್ಸ್ಟ್ ಸೆಷನ್. ಯಾಕೆ ಇದು ಸೈಜ್ ಆಫ್ ಇರೋದು ಫುಲ್ ಸೈಜ್ ಕೊಡ್ತಾ ಇಲ್ಲ, ಅರೇದು ಓನ್ಲಿ 8 bytes ಕೊಡ್ತಾ ಇದೆ ಅಂತ. ವಿ ವಿಲ್ ಫೈಂಡ್ ಇಟ್ ಬಿಕಾಸ್ ಮೋಸ್ಟ್ಲಿ ಅದೇನ್ ಮಾಡ್ತಾ ಇದೆ ಅಂದ್ರೆ, ಅದೇನ್ ಪಾಯಿಂಟರ್ ಇದೆಯಲ್ಲ, ಪಾಯಿಂಟರ್ ಸೈಜ್ ಕೊಡ್ತಾ ಇದೆ. ಬಟ್ ವಾಟ್ ವಿ ಹ್ಯಾವ್ ಟು ಡೂ ಇಫ್ ವಿ ಹ್ಯಾವ್ ವಾಂಟ್ ದ ಫುಲ್ ಸೈಜ್ ಅಂತ ವಿ ಹ್ಯಾವ್ ಟು ಚೆಕ್. ಲೆಟ್ ಮಿ ಮೇಕ್ ಒನ್ ಚೇಂಜ್ ಅಂಡ್ ಸಿ ದಟ್ ವರ್ಕ್ಸ್ ಅಂತ. ನೋ, ಇವನ್ ದಟ್ ಈಸ್ ಆಲ್ಸೋ ನಾಟ್ ವರ್ಕಿಂಗ್. ಓಕೆ, ಸೊ ಫಾರ್ ಟೈಮಿಂಗ್ ಏನ್ ಮಾಡೋಣ, ಸಿ ಶಾರ್ಪ್ ಅಲ್ಲಿ ಹೌ ಟು ಗೆಟ್ ದ ಫುಲ್ ಸೈಜ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಫೈಂಡ್. ಬಟ್ ಫಾರ್ ಟೈಮ್ ಬೀಂಗ್ ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ಪುಟ್ ದ ಸೈಜ್ ಆಸ್, ಇಲ್ಲಿಗ ಎಷ್ಟು ಎಲಿಮೆಂಟ್ಸ್ ಇದೆ, ವಿಲ್ ಹಾರ್ಡ್ ಕೋಡ್ ದ ವ್ಯಾಲ್ಯೂ.
ಸೊ 1 2 3 4 5 6 ಇದೆ. ಓಕೆನಾ? ಸೊ ವಿತ್ ದಿಸ್ ವಿ ಕ್ಯಾನ್ ರನ್ ದ ಕೋಡ್. ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣ ಅಂಡ್ ದೆನ್ ವಿಲ್ ರನ್ ಇಟ್. Okay, so let's get inside. ಈಗ ಇಲ್ಲಿ ಸೈಜ್ 6 ಆಯ್ತಲ್ಲ. Now you can see first element ಅನ್ನ max ಗೆ allocate ಮಾಡಿದೆ. This is exactly what your brain also did internally. Then we are going through the loop one by one ಈಗ, right? ಸೊ ಫಸ್ಟ್ ಎಲಿಮೆಂಟ್ ಆದ್ಮೇಲೆ ದೆನ್ ಈಗ ಏನಂತಿದೀವಿ, ಫಸ್ಟ್ ಎಲಿಮೆಂಟ್ ಏನು 5 ಇರೋದೇ ಮ್ಯಾಕ್ಸ್ ಅಂತ. ಫಸ್ಟ್ ಎಲಿಮೆಂಟ್ ಇಲ್ಲಿ ಯಾವ್ದಿತ್ತು ಇದು, ಲೆಟ್ ಮಿ ಮಿನಿಮೈಸ್ ದಿಸ್ ಫಂಕ್ಷನ್ ಆಯ್ತಾ. ಸೊ ದಿಸ್ 5 ಇಸ್ ದ ಮ್ಯಾಕ್ಸ್ ಅನ್ಕೊಳ್ತಾ ಇದೀವಿ. And then we are comparing with the next element. So when we cover for loop and all, I'll explain it in detail ಯಾವ ತರ ಇದು ವರ್ಕ್ ಆಗುತ್ತೆ ಅಂತ. And then ಆ ತರ ಐಟ್ರೇಟ್ ಮಾಡ್ತಾ every time it is checking. So ನೀವು ಇಲ್ಲಿ ಇದನ್ನ ಡಿಬಗ್ ಮಾಡುವಾಗ what you have to do ಅಂದ್ರೆ you have to put here both the values. ಇಲ್ಲಿ ಏನಂತ ಹಾಕಿ, max ಅಂತ ಹಾಕಿ, which is 34 now. And then you have also numbers of I ಅಂತ. If you want, you can also keep I so that you know ನೀವು ಎಲ್ಲಿದ್ದೀರಾ, ಎರಡನೇ ಎಲಿಮೆಂಟ್ ಅಲ್ಲಿ ಇದ್ದೀರಾ ಈಗ. ಸೊ ಇದು ಅಬ್ಸರ್ವ್ ಮಾಡಿ ಇಲ್ಲಿ ವಾಚ್ ಅಲ್ಲಿ ಏನಾಗ್ತಾ ಇದೆ ಅಂತ. ಆಸ್ ಯು ಡಿಬಗ್ ದ ಕೋಡ್ ಯು ಕ್ಯಾನ್ ಸಿ. ಸೊ ಥರ್ಡ್ ಪೊಸಿಷನ್ ಅಲ್ಲಿ 99 ಇದೆ. ಸೊ ಆಟೋಮೆಟಿಕ್ಲಿ ಏನಾಗಬೇಕು, ಮ್ಯಾಕ್ಸ್ ಇರೋದು 99 ಆಗಬೇಕು. ದೆನ್ ಫೋರ್ತ್ ಎಲಿಮೆಂಟ್ ಯಾವ್ದಿದೆ, 345 ಇದೆ. ಸೊ ಆಟೋಮೆಟಿಕ್ಲಿ ಮ್ಯಾಕ್ಸ್ ವ್ಯಾಲ್ಯೂ 99 ಇಂದ 345 ಅಪ್ಗ್ರೇಡ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, 999 ಇದೆ. ಸೊ ಆಟೋಮೆಟಿಕ್ಲಿ ಇಟ್ ವಿಲ್ ನೌ ಅಪ್ಗ್ರೇಡ್ ಟು 999 ಆಯ್ತಾ. ಸೊ ದಟ್ಸ್ ಇಟ್. ಅಂಡ್ ದ ಫೈನಲ್ ವ್ಯಾಲ್ಯೂ ಏನಿರುತ್ತಲ್ಲ ದಟ್ ಇಸ್ 999. ಸೊ ನಾವೇನು ಅದು ಬ್ರೇನ್ ಅಲ್ಲಿ ರೋಹಿತ್ ಶರ್ಮಾ ಸ್ಕೋರ್ ತಗೊಂಡು ದ ವೇ ವಿ ಥಾಟ್, ದ ಸೇಮ್ ಥಾಟ್ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ಆಸ್ ಅ ಕೋಡ್. ಸೊ ಈ ತರ ಥಿಂಕ್ ಮಾಡೋದ್ರಿಂದ ಐ ಥಿಂಕ್ ಇಟ್ ಮೇ ಹೆಲ್ಪ್ ಯು ಅನ್ಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ಇದು ಜಾಯ್ನಿಂಗ್ ಟುಡೇಸ್ ಕಾಲ್. ಅಂಡ್ ಇಫ್ ದೇರ್ ಆರ್ ಎನಿ ಅನ್ಆನ್ಸರ್ಡ್ ಕ್ವಶನ್ ವಿ ವಿಲ್ ರೆಸ್ಪಾಂಡ್.